ಮಾತಾಡ್ಬೋದು ಸರ್. ಸರ್, ಈಗ ಸಾರ್ವಜನಿಕರ ಆಸ್ತಿಯನ್ನು ವರದಪ್ಪ ಮತ್ತು ಕುಟುಂಬಸ್ಥರು ಪೊಲೀಸ್ನವರು ಮತ್ತು ತಹಸೀಲ್ದಾರರು ಹರ್ಷವರ್ಧನ್ ಅವರ ಸಹಕಾರದಿಂದ ನಮಗೆಲ್ಲನೂ ಗ್ರಾಮಸ್ಥರಿಗಾಗಿರ್ಬೋದು ಎಲ್ಲರಿಗೂ ಅನ್ಯಾಯ ಮಾಡ್ತಾಯಿದ್ದಾರೆ. ಹಾಗಾಗಿ ಅದನ್ನು ಧ್ವನಿ ಎತ್ತಿ ನಾವು ಮಾತಾಡೋಕ್ಕೆ ಹೋದರೆ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಮುಗ್ಧ ಅಮಾಯಕ ಜನರ ಮೇಲೆ ದೌರ್ಜನ್ಯ ಮಾಡ್ಸೋಕ್ಕೆ ಬರ್ತಾರೆ ಪೊಲೀಸ್ನವ್ರ ಮುಖಾಂತರ. ಹಾಗಾಗಿ ನಮಗೆ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಈ ಕಡೆ ಒಂದು 4 ಗುಂಟೆ ಇದೆ, ಇನ್ನೊಂದು ಕಡೆ ಒಂದು 3 ಗುಂಟೆ ಇದೆ. ಅದು ನಮ್ಗೆ ಸಾಕಾಗ್ತಾ ಇಲ್ಲ. ನಮಗೊಂದು 10 ಗುಂಟೆ ಜಾಗ ಅಲ್ಲೇ ಪಕ್ಕದಲ್ಲೇ ಇದೆ. ಏನು ಸರ್, ಪಕ್ಕದಲ್ಲೇ ಇದೆ ಒಂದು 10 ಗುಂಟೆ ಜಾಗ. ನಮ್ಗೆ ಅದನ್ನು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಒಂದು 10 ಗುಂಟೆ ಜಾಗವನ್ನು, ನಮ್ಮ ಜಾಗವನ್ನು ವರದಪ್ಪನವರು ಮತ್ತು ಅವ್ರ ಕುಟುಂಬಸ್ಥರು ಯಾಮಾರಿಸಿ ನಮ್ಮನ್ನು ವಂಚನೆ ಮಾಡಿ ನಮ್ಮ ಜಾಗವನ್ನು ಹಾಕ್ಕೊಂಡಿದ್ದಾರೆ, ಅಂಬೇಡ್ಕರ್ ಸಮುದಾಯ ಭವನ ಜಾಗವನ್ನು. ಅವ್ರ ಜಾಗನೂ ಖಾಲಿಯಾಗಿದೆ. ಅದನ್ನು ಬಿಟ್ಕೊಟ್ಟು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಕೊಟ್ಟೋದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಗ್ರಾಮಸ್ಥರೆಲ್ಲ ನಾವು ಮನವಿ ಮಾಡ್ಕೊತೀವಿ. ಅಂಬೇಡ್ಕರ್ ಸಂಘದ ವತಿಯಿಂದ ನಾವೆಲ್ಲನೂ ಅದನ್ನು ಸುಮಾರು ಅಧಿಕಾರಿಗಳಿಗೆ DC ಕಡೆಯಿಂದ ಆಗಿರ್ಬೋದು, ಮಿನಿಸ್ಟ್ರ್ ಕಡೆಯಿಂದ ಆಗಿರ್ಬೋದು, ತಹಸೀಲ್ದಾರ್ಗೆಲ್ಲ ಗಮನಕ್ಕೆ ತಂದ್ರೂ ಈ ಸದ್ಯಕ್ಕೇನು ಅವರು ಆಕ್ಷನ್ ತಗೊತಾ ಇಲ್ಲ. ಇದು ತುಂಬ ದುರಂತ ಅನ್ಯಾಯ ಇದು. ಹಾಗಾಗಿ ನಾವು ಈ ಮಟ್ಟಕ್ಕೆ ಸುಮಾರು ಸತಿ ಹಲವಾರು ಬಾರಿ ನಾವು ಹೋರಾಟನೂ ಮಾಡಿದ್ದೀವಿ ನಮ್ಮ ಗ್ರಾಮದಲ್ಲಿ. ಅದು ಗಣನೆಗೆ ಅವ್ರು ತಗೊತಾನೇ ಇಲ್ಲ. ಏನು ಆಮಿಷಕ್ಕೆ ತಹಸೀಲ್ದಾರ್ ಆಗಿರ್ಬೋದು, ಪೊಲೀಸ್ನವರಾಗಿರ್ಬೋದು ಏನು ಆಮಿಷಕ್ಕೆ ಒಳಗಾಗಿದ್ದಾರೋ ಅರ್ಥ ಆಗ್ತಾ ಇಲ್ಲ. ನ್ಯಾಯಕ್ಕೆ ಬೆಲೆ ಇಲ್ಲ, ನ್ಯಾಯಕ್ಕೆ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ತುಂಬ ನೋವಾಗ್ತಾ ಇದೆ ನಮಗೆ. ನೀವು ಮಾಧ್ಯಮ ಮಿತ್ರರು ನೀವೆಲ್ಲ ಸೇರಿ ದಯವಿಟ್ಟು ಇದನ್ನು ಸ್ವಲ್ಪ ಎಲ್ಲ ನಮ್ಮ ಅಧಿಕಾರಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಈ ಒಂದು ನಮ್ಮ ಬೇಡಿಕೆಯನ್ನು, ನಮ್ಮ ಮನವಿಯನ್ನು ಮುಟ್ಟಿಸಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ತಮ್ಮ ಹತ್ರ ಕೇಳ್ಕೊತೀವಿ ಸರ್. ಸರ್, ಅದು 14 ಗುಂಟೆ ಜಾಗವನ್ನು ವರದಪ್ಪನವರು ಸಾರ್ವಜನಿಕರ ಹಿತಕ್ಕಾಗೇ ಇರುವಂಥ ಜಾಗವನ್ನು, ಸರ್ಕಾರಿ ಜಾಗವನ್ನು ಏನು ಮಠಕ್ಕಾಗಿ ಒಂದು 6 ಗುಂಟೆ ಬಳಸ್ಕೊಂಡಿದ್ದಾರೆ, ಪೆಟ್ರೋಲ್ ಬಂಕ್ ಹತ್ರ ಒಂದು 7 ಗುಂಟೆಯಷ್ಟು ಬಳಸ್ಕೊಂಡಿದ್ದಾರೆ ಸರ್ ಅಲ್ಲಿ. ಹಾಗಾಗಿ ಆ ಜಾಗವನ್ನು ತೆರವು ಮಾಡಿಸಿಕೊಟ್ಟು ಅವ್ರ ಜಾಗದಲ್ಲಿ ಅವ್ರೇನೋ ಮಾಡ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ ಇಲ್ಲ ಸರ್.